ಶಶಿಧರ್ ತಂಡದ ಪ್ರಥಮ ಚೆಂಡು 6ರ ಮುಂದೆ 4 ಬೇಕಾಗಿದೆ. ಪ್ರಥಮ ಚೆಂಡಿಲ್ಲಿ ಡಾಟ್ ಅಂಡ್ ಡೆಲಿವರಿ ಚುಕ್ಕಿ ಆಗ್ತಾ ಇದೆ ಅನ್ನತಕ್ಕಂಥ ಸೂಚನೆಗಳು ಕಾಣಿಸ್ತಾ ಇದೆ ತೀರ್ಪುಗಾರರಿಂದ. ಅಡ್ಡ ಚೆಂಡಿನ ನಿರ್ಧಾರಗಳು ಯತೀಶ್ ಆದರೆ ಇಲ್ಲಿ ಅಡ್ಡ ಚೆಂಡಿಲ್ಲ, ಡಾಟ್ ಅಂಡ್ ಡೆಲಿವರಿ. ಇಲ್ಲಿ ರಕ್ಷಣಾತ್ಮಕವಾಗಿ ಆಡತಕ್ಕಂಥ ಪ್ರಯತ್ನ, ರನ್ಔಟ್ಗಾಗಿ ಅವಕಾಶ. 1 ಅಂಕಗಳು ಜಮೆಗೊಳ್ತಾ ಇದೆ. 1 ಅಂಕದ ಜಮೆಯೊಂದಿಗೆ 4 ಚೆಂಡುಗಳು ಬಾಕಿ ಇದೆ. 3 ಬೇಕಾಗಿದೆ ಪಂದ್ಯಾಟದ ಗೆಲುವಿಗಾಗಿ. ದಿಲ್ದಾರ್ ಪಣಿಂಜ ತಂಡ ಒಂದಿಷ್ಟು ಅಂಕಗಳನ್ನು ಗಳಿಸಿಕೊಳ್ಳುವಂತ ಅವಕಾಶಗಳು ಇದ್ದೇ ಇದೆ. ದಂಡಿಸದ ಪ್ರಯತ್ನ, ಇಲ್ಲಿ ರನ್ಔಟ್ಗೆ ಬಲಿಯಾಗ್ತಾ ಇದ್ದಾರೆ. ಮಗದೊಂದು ಬುತ್ತರಿ ಪತನಗೊಳ್ತಾ ಇದೆ. ಬುತ್ತರಿ ಪತನಗೊಂಡಾಗ ಇಲ್ಲಿ ಪಂದ್ಯಾಟದ ಸ್ಥಿತಿಗತಿ ಬದಲಾವಣೆಗೊಂಡಿದೆ. ಇಲ್ಲಿ ಒಂದು ದೊಡ್ಡ ಹೊಡೆತಗಳು ಬಂದದೆಯಾದರೆ 2 ಅಂಕಗಳನ್ನು ಗಳಿಸಿಕೊಳ್ಳುವಂತ ಅವಕಾಶಗಳಿದೆ. 3 ಚೆಂಡುಗಳು 3 ಬೇಕಾಗಿದೆ. ನೂತನ ದಾಂಡಿಗೆ ವಿಭಾಗಕ್ಕೆ ಅಭಿದಾಳಿ ಅವರ ಆಗಮನ ಕಾಣಿಸುತ್ತಾ ಇದೆ. ಅಭಿದಾಳಿ ಜೊತೆಗೂಡುತ್ತ ಶೇಖರ್, ಇರುವರ ಜೊತೆಯಾಟ ಸಾಗಿ ಬರಬೇಕಾಗಿದೆ. ಇಲ್ಲಿ ಮೂರು ಚೆಂಡುಗಳು 3 ಬೇಕಾಗಿದೆ. ಚತುರ್ಥನ ಚೆಂಡು ಇಲ್ಲಿ ಮತ್ತೆ ಇಲ್ಲಿ 1 ಅಂಕಗಳು ಜಮೆಗೊಳ್ತಾ ಇದೆ. ಕ್ಷೇತ್ರಪಾಲಕ ಭಾಗದಲ್ಲಿ ಗಳಿಬಿಳಿಯ ವಾತಾವರಣ ಪರಿಣಾಮ 2 ಚೆಂಡುಗಳು 2 ಬೇಕಾಗಿದೆ. ಎರಡರ ಮುಂದೆ 2 ಬೇಕಾಗಿದೆ. ಇಲ್ಲಿ ಪಂದ್ಯಾಟದ ಸ್ಥಿತಿಗತಿ ಬದಲಾವಣೆಗೊಂಡಿದೆ. 1ರ ಮುಂದೆ 2 ಬೇಕಾಗಿದೆ. ಇಲ್ಲಿ ಪಂದ್ಯಾಟ ಸಮಬಲಗೊಂಡದ್ದೇ ಆದರೆ ಸಂಘಟಕರೇ ತಮ್ಮ ತೀರ್ಮಾನವನ್ನು ತಿಳಿಸಿ. 1 ಸೂಪರ್ ಓವರ್ಗೆ ಸೀಮಿತಗೊಳ್ಳಿಕ್ಕಿದೆ ಪಂದ್ಯಾಟ, ಗಮನಿಸಿಕೊಳ್ಬೇಕು. ಪಂದ್ಯಾಟ ಸಮಬಲಗೊಂಡದ್ದೇ ಆದರೆ ಸೂಪರ್ ಓವರ್ಗೆ ಸೀಮಿತಗೊಳ್ಳಿಕ್ಕಿದೆ. 1 ಚೆಂಡು 2 ಬೇಕಾಗಿದೆ. ಅಭಿದಾಳಿ ಮೋಡಿಯನ್ನ ಮಾಡುವರೆ ಕಾದು ನೋಡಬೇಕಾಗಿದೆ. ಅಭಿದಾಳಿ ಇಲ್ಲಿ ಗಮನಿಸಿಕೊಳ್ಳಲೇಬೇಕಾಗಿರತಕ್ಕಂಥ ಅಂಶಗಳು. ಕೊನೆಯ ಕ್ಷಣ ಇಲ್ಲಿ ದಂಡಿಸತಕ್ಕಂಥ ಪ್ರಯತ್ನ. ಇಲ್ಲಿ ರನ್ ಔಟ್. ಇಲ್ಲಿ ಪಂದ್ಯಾಟ ಒಳಗೆ ಗೆದ್ದುಕೊಳ್ಳುತ್ತಾ ಇದೆ ಕನಸು ಲೆಜೆಂಡ್ಸ್ ತಂಡ. ನೇರ ಯಾವುದೇ ಸೂಪರ್ ಓವರ್ಗೆ ಅವಕಾಶಗಳಿಲ್ಲ. ಇಲ್ಲಿ